ಕೆಂಗೇರಿ ಠಾಣಾ ವ್ಯಾಪ್ತಿಯ ಗೃಹಿಣಿ ದಿವ್ಯಾ ಕೊಲೆ ಪ್ರಕರಣ. ಸಾಲ ತೀರಿಸಲು ಮನೆಯೊಡತಿಯನ್ನ ಹತ್ಯೆ ಮಾಡಿದ್ದ ಯುವತಿ ಬಂಧನ. 24 ವರ್ಷದ ಮೋನಿಕಾ ಬಂಧಿತ ಆರೋಪಿ. ಮೇ 10ರಂದು ಕೆಂಗೇರಿ ಠಾಣಾ ವ್ಯಾಪ್ತಿಯ ಕೋನಸಂದ್ರದಲ್ಲಿ ನಡೆದಿದ್ದ ಘಟನೆ. ಸಾಲ ತೀರಿಸಲು ಹಾಗೂ ಶೋಕಿ ಜೀವನ ನಡೆಸಲು ವಾಸವಿದ್ದ ಮನೆಯೊಡತಿಯ ಹತ್ಯೆ. ಕಂಪನಿಯೊಂದರಲ್ಲಿ ಕಳೆದ 1 ವರ್ಷದಿಂದ ಡೇಟಾ ಎಂಟ್ರಿ ಕೆಲಸ ಮಾಡಿದ್ದ ಮೋನಿಕಾ. ಮೂಲತಃ ಕೋಲಾರ ಜಿಲ್ಲೆಯ ಮೋನಿಕಾ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ಲು. ಗುರುಮೂರ್ತಿ ಎಂಬುವರ ಮನೆಯಲ್ಲಿ 3 ತಿಂಗಳ ಹಿಂದಷ್ಟೇ ಬಾಡಿಗೆಗೆ ಬಂದಿದ್ಲು. ಪ್ರಿಯಕರ್ನನ್ನ ಗಂಡ ಎಂದು ಹೇಳಿ ಬಾಡಿಗೆ ಮನೆ ಗಿಟ್ಟಿಸಿದ್ದ ಮೋನಿಕಾ. ಆದ್ರೆ ಒಬ್ಬಂಟಿಯಾಗಿ ವಾಸವಿದ್ದ ಮೋನಿಕಾ ಮನೆಗೆ ಪ್ರಿಯಕರ ಆಗಾಗ ಬಂದು ಹೋಗ್ತಾ ಇದ್ದ. ಶೋಕಿಗಾಗಿ ವಿಪರೀತ ಕೈಸಾಲ ಮಾಡಿಕೊಂಡಿದ್ದ ಮೋನಿಕಾ. ಜೊತೆಗೆ ಪ್ರಿಯಕರ್ನಿಗೆ ಟಾಟಾ ಎಸ್ ವಾಹನ ಖರೀದಿ ಮಾಡಲು ಹಣ ಬೇಕಾಗಿತ್ತು. ಹೀಗಾಗಿ ಮನೆ ಮಾಲಕಿ ದಿವ್ಯಾ ಮೈಮೇಲಿದ್ದ ಚಿನ್ನದ ಒಡವೆ ಮೇಲೆ ಕಣ್ಣು ಬಿದ್ದಿತ್ತು. ದಿವ್ಯಾ ಪತಿ ಗುರುಮೂರ್ತಿ ಕೆಂಗೇರಿ ಉಪನಗರದ ಶಿವನಪಾಳ್ಯದಲ್ಲಿ ಸಲೂನ್ ಶಾಪ್ ನಡೆಸ್ತಾ ಇದ್ರು. ದಿವ್ಯಾ ಅತ್ತೆ ಮಾವ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು. ದಿವ್ಯಾ ಹಾಗೂ ಮಗು ಮಾತ್ರ ಮನೆಯಲ್ಲಿ ಇರ್ತಾ ಇದ್ರು. ಈ ವೇಳೆ ಹಿಂಬದಿಯಿಂದ ಬಂದು ಕುತ್ತಿಗೆ ಹಿಸುಗಿ ಕೊಲೆ ಮಾಡಿದ್ಲು ಮೋನಿಕಾ. ಕೊಲೆ ಮಾಡಿ ಕುತ್ತಿಗೆಯಲ್ಲಿ ಇದ್ದಂತಹ 36 ಗ್ರಾಂ ಚಿನ್ನದ ಸರ ಎಗರಿಸಿದ್ಲು. ಸದ್ಯ ಪ್ರಕರಣ ದಾಖಲಿಸಿ ಮೋನಿಕಾ ಬಂಧಿಸಿದ್ದಾರೆ ಕೆಂಗೇರಿ ಪೊಲೀಸರು. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿತ್ತು. ಒಮ್ಮೆ ಭೇಟಿ ಕೊಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು 57. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900498215 ಹಾಗೂ 9845451196. ಏನು ಬರಲಿಲ್ಲ. ಅಲ್ಲೇ ಕೂತ್ಕೊಂಡಿದ್ದೆ, ಅಲ್ಲೇ ಹೆಂಗ ವ್ಯವಹಾರ ಮಾಡಿದೆ, ಮಾಡ್ಕೊಂಡು ಬಂದೆ. ಬರತ್ತೆ ನನ್ನ ಮಗಳು, ಅಪ್ಪ ಏನು ಗೊತ್ತಾಯಿಲ್ವೇನಪ್ಪ ನಿನಗೆ ವಿಷಯ? ಇಲ್ಲಮ್ಮ ಏನು ಗೊತ್ತಿಲ್ಲ, ಹಿಂಗೆ ಮಾಂಗಲ್ಯಕ್ಕೆ ಏನು ಎಲ್ಲ ಕಿತ್ಕೊಂಡು ಅಲ್ಲಿ ಬ್ಯಾಗ್ ಎಲ್ಲ ಕವರ್ ಮಾಡ್ಕೊಂಡಿದ್ದು ಓಡ್ಕೊಂಡ್ಬಂದು ಹಿಂಗೆ ಆಗಲ್ಲ ಪರಿಸ್ಥಿತಿ. ನೀವು ಎಷ್ಟು ಟೈಮ್ ಆಗಿತ್ತು ಇಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ? ನೀವು ಜೊತೆಗಿದ್ರ? ನೀವು? ನಾನು ನನ್ನ ಮಗನ ಜೊತೆಲೇ ಇದ್ದೀನಿ ಸ್ವಾಮಿ. ಹೊಸ ಮನೆ ಕಟ್ಟಿರೋದು ಸ್ವಾಮಿ. 3 ತಿಂಗಳಾಯ್ತು. ಇನ್ನು ಫೆಬ್ರವರಿ 7-8ಕ್ಕೆ ನಮ್ಮ ಮನೆ ಗೃಹ ಪ್ರವೇಶ ಆಯಿತು. ಏನು ಮಾಡ್ತೀರಾ? ಯಾರಾದ್ರೂ ಹಿಂದೆ ಅನುಮಾನಾಸ್ಪದ ಬಂದು ಹೋಗೋದು? ಯಾರು ಬರಲಿಲ್ಲ. ನಾವಿರೋವರೆಗೂ ಯಾರು ಬರೋಕ್ಕೂ ಅಲ್ಲಿಲ್ಲ, ಯಾರು ಮಾಡೋಕ್ಕೂ ಆಗಿಲ್ಲ.
ಯಾಕಿನಮ್ಮ ಸುಳ್ಳು ಹೇಳ್ತಾರೆ, ಯಾರು ಬಂದಿಲ್ಲ. ಏನು ಸರ್ ಹಿಂದೆ ಏನಾದರೂ ಏರಿಯಾದಲ್ಲಿ ಇದೇ ರೀತಿ ಆಗಿತ್ತಾ ಏನಾದರೂ ಘಟನೆ? ಅದೇನೋ ನಮ್ಗೆ ಗೊತ್ತಿಲ್ಲ ಸರ್, ನಾವು ನೋಡಿ ಇದು ಮಾಡಿದ್ದು ಇದೇ ಫಸ್ಟ್ ಅಂತಾರೆ ಎಲ್ಲ. ಏನ್ ಕೆಲಸ ಮಾಡ್ತಿದ್ರು ಮಗ? ಅವ್ರು ನಮ್ಮ ಬಾರ್ಬರ್ ಕಟಿಂಗ್ ಶಾಪ್ ಇದ್ದು ಶಿವನಪಳ್ಳಿಯಲ್ಲಿ, ಬಾರ್ಬರ್ ಕಟಿಂಗ್ ಶಾಪ್, ನನ್ನೊಂದು ಕಟಿಂಗ್ ಶಾಪ್ ವೀರಲ್ಲಿ ಒಂದು ಇದು ಥರ ಗೋಡಂದ ಬಸ್ ಹೋಗೋದು ಪರ್ಮನೆಂಟಾಗಿ ಅಲ್ಲೇ ನಮ್ಮ ಅಂಗಡಿ ಮಾಡ್ತಾರೆ. ಈಗ ನಿಮ್ಮ ಸೊಸೆ ಯಾವ ಊರವರು? ಎಷ್ಟು ಟೈಮ್ ಆಗಿತ್ತು ಮದುವೆ ಆಗಿ? ಅವರು ನಮ್ಮ ಸೊಸೆಯವರು ಅಲ್ಲೇ 3.5 ವರ್ಷ ಆಗಿದ್ರು ಸರ್. 3.5 ವರ್ಷ 3.25 ವರ್ಷ ಆಗಿತ್ತು. ಇಲ್ಲೇ ಇದು ಕತ್ರಗುಪ್ಪೆ ಪಕ್ಕನೇ ಅವರು. ಈ ಮನೆ ಮುಂಚೆ ಎಲ್ಲಿದ್ರಿ ಸರ್? ನಾವು ಇಲ್ಲಿ ದುಬಾಸ್ಬಳ್ಳಿಯಲ್ಲಿ ದುಬಾಸ್ಬಳ್ಳಿ ಬಿಡಿಯಲ್ಲಿ ಹೋಗ್ತೀವಿ. ಅಲ್ಲಿ ಮನೆ ವಾಸವಾಗಿ 4 ಲಕ್ಷ ಬೋಗಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಮನೆ ಕಟ್ಬೇಕಲ್ಲಪ್ಪ ತಡೆಯಪ್ಪ ಅಂತ ಅಂದ್ಬಿಟ್ಟು ಓನರ್ ಹತ್ರ 4 ಲಕ್ಷ ಇಸ್ಕೊಂಡು 50,000 ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಇಸ್ಕೊಳ್ಳೋಣ ಇಂಥ ಬಾಡಿಗೆಯಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಾಡಿಗೆನೇ ಕಟ್ಕೊಂಡ್ಬಂದು 5-6 ತಿಂಗಳು ಬಾಡಿಗೆ ಕಟ್ಬಿಟ್ಟು ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ವಾಸ ಮಾಡ್ತೀವಿ. ಓನರ್ ಕಟ್ಬಿಟ್ಟು ಮಾತಾಡ್ಬಿಟ್ಟು ಬಾಡಿಗೆ ಎಲ್ಲ ಅದು ಅಡ್ವಾನ್ಸ್ ಇಸ್ಕೊಂಡು ನಾವು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.